ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಜೈನ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಲು ಹೊರಟಿದ್ದೀನಿ. ಪ್ರಿಯ ವೀಕ್ಷಕರೇ, 24 ಜನ ಜೈನ ತೀರ್ಥಂಕರಿದ್ದಾರೆ. ಮಹಾವೀರ 24ನೇ ತೀರ್ಥಂಕ ಮತ್ತು ಕೊನೆಯ ತೀರ್ಥಂಕನಾಗಿದ್ದಾನೆ. ಮಹಾವೀರ ಜೈನ ಧರ್ಮದ ಸ್ಥಾಪಕನಂತ ಹೇಳ್ತೀವಿ. ಅನುಶ್ರುತಿ ಎಂಬುದು ಜೈನ ಧರ್ಮದ ಧಾರ್ಮಿಕ ಕೃತಿಯಾಗಿದೆ. ಜೈನ ಧರ್ಮದ 24 ತೀರ್ಥಂಕರ ಬಗ್ಗೆ ತಿಳಿಸುವುದು ಅನುಶ್ರುತಿ ಎಂಬ ಕೃತಿ. ಜೈನ ಧರ್ಮದ ಪವಿತ್ರ ಗ್ರಂಥ ಕೂಡ ಅನುಶ್ರುತಿ. ತೀರ್ಥಂಕ ಎಂಬುದು ವಿಚಾರ ಏನಂತಂದರೆ ಮುಕ್ತಿಗೆ ದಾರಿ ತೋರಿಸುವ ಗುರು ಎಂದರ್ಥ. ವೀಕ್ಷಕರೇ, ಮೊದಲನೇ ತೀರ್ಥಂಕ ಋಷಭದೇವ. ಈ ಋಷಭದೇವನ ಚಿಹ್ನೆ ಎತ್ತು ಅಂದರೆ ಋಷಭ. ಋಗ್ವೇದದಲ್ಲಿ ಉಲ್ಲೇಖವಿದೆ. ಭಾಗವತ ಮತ್ತು ವಿಷ್ಣು ಪುರಾಣ ಋಷಭದೇವನನ್ನು ನಾರಾಯಣನ ಅವತಾರ ಎಂದು ಕರೆಯಲ್ಪಟ್ಟಿದೆ. ಋಷಭದೇವನಿಗೆ 3 ಜನ ಮಕ್ಕಳು. ಭರತ ಮತ್ತು ಬಾಹುಬಲಿ ಗಂಡು ಮಕ್ಕಳಾದರೆ ಬ್ರಾಹ್ಮಿ ಹೆಣ್ಣು ಮಗಳಾಗ್ತಾಳೆ. ರಾಜ್ಯವನ್ನು ಭಾಗ ಮಾಡಿ ಇಬ್ಬರಿಗೂ ನೀಡಿದನು. ಅವನು ತಪಸ್ವಿಗೆ ಹೋಗಿಬಿಡ್ತಾನೆ. ಯಾರು? ಋಷಭದೇವ. ಭರತನಿಗೆ ಅಯೋಧ್ಯ ಕೊಟ್ಟು ಬಾಹುಬಲಿಗೆ ಪೌದನಪುರ ಎಂಬ ರಾಜ್ಯವನ್ನು ನೀಡ್ತಾನೆ. ಭರತ ದಿಗ್ವಿಜಯ ಮಾಡಿ ಇಡೀ ದೇಶವನ್ನೇ ಎಲ್ಲ ಗೆದ್ದುಕೊಂಡಿರ್ತಾನೆ. ಅದರಿಂದ ಭಾರತ ಅಂತೇಳಿ ಹೆಸರು ಬಂತಂತೇಳಿ ಜೈನ ಧರ್ಮ ಹೇಳ್ತದೆ. ಬಾಹುಬಲಿ ಭರತನನ್ನು ಸೋಲಿಸ್ತಾನಂತೆ. ಯುದ್ಧ ಮಾಡಿದ ತಪ್ಪಿಗಾಗಿ ಬಾಹುಬಲಿ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ಹೋಗ್ತಾನಂತೆ. ಇದೇ ಬಾಹುಬಲಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಎಂಬುದು ಚಾವುಂಡರಾಯನ ರಾಜನು ಅರಿಷ್ಟನೇಮಿ ಎಂಬ ವಿಗ್ರಹ ಕೆತ್ತಿದನು. ಅದು 981 ಮತ್ತು 982ರಲ್ಲಿ. ಈ ವಿಗ್ರಹ ಕೆತ್ತಲು 12 ವರ್ಷ ಬೇಕಾಯ್ತಂತೆ. ಅದಕ್ಕಾಗಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಭಿಷೇಕ ಈ ಶ್ರವಣಬೆಳಗೊಳದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಬ್ರಾಹ್ಮಿಗೆ ಋಷಭದೇವ ಜ್ಞಾನವನ್ನು ಕೊಡ್ತಾನಂತೆ. ಬ್ರಾಹ್ಮಿ ಜೈನ ಧರ್ಮದ ಪ್ರಕಾರ ಸೊನ್ನೆಯನ್ನು ಕಂಡುಹಿಡಿದವಳೆಂದು ಹೇಳ್ತಾರಂತೆ. ಅದಾದ ನಂತರ ಅಜಿತನಾಥ ಅಥವಾ ಅರಿಸಟ್ನೇಮಿ ಎಂಬವನು ಬರ್ತಾನಂತೆ. ಚಿಹ್ನೆ ಅವ್ರದ್ದು ಆನೆಯಾಗಿರ್ತದೆ. ಇವನು 2ನೇ ತೀರ್ಥಂಕ ಕೂಡ ಆಗ್ತಾನೆ. ಇವನು ಕೂಡ ಋಗ್ವೇದದ ಕಾಲದಲ್ಲಿ ಉಲ್ಲೇಖವಾಗಿದೆ. ಇನ್ನು ನೇಮಿನಾಥ್ ಅಂತೇಳಿ 22ನೇ ತೀರ್ಥಂಕ ಆಗ್ತಾನೆ. ಮಹಾಭಾರತದಲ್ಲಿ ಉಲ್ಲೇಖವಿದೆ. ಕೃಷ್ಣನ ಸ್ನೇಹಿತ ನೇಮಿನಾಥ ಎಂದು ಹೇಳಲಾಗ್ತದೆ. 23ನೇ ತೀರ್ಥಂಕ ಪಾರ್ಶ್ವನಾಥ. ಮಹಾವೀರನಿಗಿಂತ 250 ವರ್ಷಗಳ ಹಿಂದೆ ಬದುಕಿದನು ಎಂಬ ಉಲ್ಲೇಖವಾಗಿದೆ. ಅಶ್ವಸೇನ ಮಗ ಪಾರ್ಶ್ವನಾಥ ಅಂತ ಹೇಳ್ತಾರೆ. ಈ ಅಶ್ವಸೇನ ಕಾಶಿಯ ರಾಜ. ಜಾಕೋಬಿಯ ಪ್ರಕಾರ ಪಾರ್ಶ್ವನಾಥನು ಧರ್ಮಸ್ಥಾಪಕ ಅಂತ ಹೇಳ್ತಾರೆ. ಜಾಕೋಬು ವಿದ್ವಾಂಸ ಅಥವಾ ಇತಿಹಾಸಕಾರ ಅಂತ ಕರಿತೀವಿ. ತಾಯಿ ವಿಮಲಾ. ಬಟ್ ನಿಜವಾದ ಸ್ಥಾಪಕ ಮಹಾವೀರ ಅಂತೇಳಿ ಹೇಳಬೇಕಾಗತ್ತೆ. 30ನೇ ವರ್ಷದಲ್ಲಿ ಮನೆಯನ್ನು ತೊರೆದು ಸಂಸಾರ ಜೀವನ ಮೇಲೆ ಜಿಗುಪ್ಸೆ ಹೊಂದಿ ಸನ್ಯಾಸಿ ಆಗ್ತಾನೆ. ಮುಂದೆ ತಪಸ್ಸು ಮಾಡಿ 84 ದಿನಗಳ ಕಾಲ ಅಥವಾ 84 ದಿನ ಅವನಿಗೆ ಜ್ಞಾನೋದಯವಾಯಿತು. ಮುಂದೆ 70 ವರ್ಷಗಳ ಕಾಲ ತನ್ನ ಬೋಧನೆಯನ್ನು ಉತ್ತರ ಭಾರತದ ಪ್ರಚಾರ ಮಾಡಿದನು. 100ನೇ ವರ್ಷಕ್ಕೆ ಪಶ್ಚಿಮ ಬಂಗಾಳದ ಸಮ್ಮಂತಗಿರಿಯಲ್ಲಿ ನಿಧನ ಹೊಂತಾನೆ. ಯಾರು? ಈ 23ನೇ ತೀರ್ಥಂಕ ಪಾರ್ಶ್ವನಾಥ. ಪಾರ್ಶ್ವನಾಥನ 4 ತತ್ವಗಳನ್ನು ಬೋಧಿಸಿದನು. ಅಹಿಂಸೆ, ಸತ್ಯ, ಅಸತ್ಯ, ಅಪರಿಗ್ರಹ. ಅಹಿಂಸೆ ಎಂದರೆ ಪ್ರಾಣಿ ಹಿಂಸೆ ಮಾಡಬಾರದು. ಸತ್ಯ ಹೇಳಬೇಕು.
ಆಸ್ತಿಯ ಕಳ್ಳತನ ಮಾಡಬಾರದು, ಅಪರಿಗ್ರಹ ಸಂಪತ್ತನ್ನು ಕೂಡಿಡಬಾರದು ಎಂಥೇಳಿ 23ನೇ ತೀರ್ಥಂಕ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. ವೀಕ್ಷಕರೇ, ಮುಂದಿನ ವಿಡಿಯೋದೊಳಗೆ 24ನೇ ತೀರ್ಥಂಕ, ಅದರ ಜೊತೆಗೆ ನಿಜವಾದ ಸ್ಥಾಪಕ ಅಂಥೇಳಿ ಏನು ಕರಿತೀವೋ ಮಹಾವೀರ ಅಥವಾ ವರ್ಧಮಾನ ಅವರ ಬಗ್ಗೆ ಮುಂದಿನ ವಿಡಿಯೋದೊಳಗೆ ವೀಕ್ಷಣೆ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.